ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಇಂದು ದೈವವೃಕ್ಷ ನಿಂಬದ ಬಗ್ಗೆ ತಿಳಿಯೋಣ ಬನ್ನಿ. ಈ ಭೂಲೋಕದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ ಭಗವಂತನು ಮನುಷ್ಯನ ಉದ್ಧಾರಕ್ಕಾಗಿ ಅನೇಕ ಸಸ್ಯಗಳನ್ನು ಸೃಷ್ಟಿ ಮಾಡಿದ. ಅವುಗಳಲ್ಲಿ ಕೆಲವಾರು ವೃಕ್ಷಗಳಲ್ಲಿ ವಿವಿಧ ಬಗೆಯ ಅತ್ಯುತ್ತಮವಾದ ಶಕ್ತಿ ಸಾಮರ್ಥ್ಯವನ್ನು ತುಂಬಿ ಮಾನವನ ಜೀವನ ಉತ್ತಮವಾಗಲಿ ಎಂದು, ಮಾನವನು ನಿಮಗೆ ಕೇಡು ಬಗೆದರೂ ನೀವು ಮಾತ್ರ ಯಾವುದೇ ಕೇಡು ಬಗೆಯದೆ ಪರೋಪಕಾರವನ್ನೇ ಮಾಡುತ್ತಾ ಮನುಷ್ಯ ಹಾಗೂ ಸಕಲ ಪ್ರಾಣಿ ಪಕ್ಷಿಗಳನ್ನು ಉದ್ಧಾರ ಮಾಡಿರೆಂದು ವರ ನೀಡಿದನು. ಆದ್ದರಿಂದ ಭಾರತೀಯ ಸಮಾಜದಲ್ಲಿ ಅನೇಕ ವೃಕ್ಷಗಳು ಪೂಜ್ಯ ವೃಕ್ಷಗಳಾಗಿದ್ದು, ಮನುಷ್ಯರು ಅನೇಕ ವೃಕ್ಷಗಳನ್ನು ಇವೇ ದೇವರೆಂದು ಪೂಜಿಸಿ ಅವುಗಳಿಂದ ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಇಂದು ಪೂಜ್ಯ ವೃಕ್ಷ ಬೇವಿನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸತ್ಯಯುಗದ ಕಾಲಘಟ್ಟದಲ್ಲಿ ಕೋಲಾಹಲನೆಂಬ ಭಯಂಕರನಾದ ರಾಕ್ಷಸನಿದ್ದನು. ಅವನು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದನು. ಬ್ರಹ್ಮದೇವನು ಅವನ ತಪಸ್ಸಿಗೆ ಮೆಚ್ಚಿ ವರ ನೀಡಿದನು. ವರ ಪಡೆದ ಕೋಲಾಹಲ ದೈತ್ಯನು ಅಂಧಕಾರದಿಂದ ಮದೋನ್ಮತ್ತನಾಗಿ ಲೋಕಕಂಟಕನಾಗಿ ಮಾನವರು ಹಾಗೂ ದೇವತೆಗಳಿಗೆ ತುಂಬ ಕಷ್ಟಗಳನ್ನು ಕೊಡಲು ಪ್ರಾರಂಭಿಸಿ ದೇವಲೋಕವನ್ನು ಆಕ್ರಮಿಸಿದನು. ಆಗ ಎಲ್ಲ ದೇವಾನುದೇವತೆಗಳು ದೇವಲೋಕವನ್ನು ಬಿಟ್ಟು ಪಲಾಯನ ಮಾಡಿ ರಾಕ್ಷಸರ ಕಣ್ಣಿಗೆ ಕಾಣದಂತೆ ಸುರಕ್ಷಿತವಾದ ಸ್ಥಳಗಳನ್ನು ಹುಡುಕಿ ಅಡಗಿ ಕುಳಿತರು. ಆಗ ಸೂರ್ಯದೇವನು ಬೇವಿನ ವೃಕ್ಷದಲ್ಲಿ ಅಡಗಿ ಕುಳಿತನು. ಶ್ರೀಮನ್ನಾರಾಯಣನು ಕೋಲಾಹಲ ರಾಕ್ಷಸನನ್ನು ಸಂಹಾರ ಮಾಡಿ ದೇವತೆಗಳನ್ನು ಬಿಡುಗಡೆ ಮಾಡಿದನು. ಆಗ ಬೇವಿನ ವೃಕ್ಷದಲ್ಲಿ ಆಶ್ರಯ ಪಡೆದಿದ್ದ ಸೂರ್ಯದೇವನು, ಏ ಬೇವೆ, ನೀನು ನನಗೆ ಆಶ್ರಯ ನೀಡಿದ್ದೆಯಾದ್ದರಿಂದ ನನ್ನಲ್ಲಿರುವ ಸರ್ವ ವ್ಯಾಧಿ ನಿವಾರಣಾ ಗುಣಗಳು ನಿನ್ನಲ್ಲಿ ಸೇರಿಕೊಳ್ಳಲಿ ಎಂದು ವರ ನೀಡಿದನು. ಆದ್ದರಿಂದ ಬೇವು ಸರ್ವವ್ಯಾಧಿ ನಿವಾರಕವಾಯಿತು ಹಾಗೂ ಶಕ್ತಿ ದೇವತೆಗಳ ಆರಾಧನೆಯಲ್ಲಿ ನಿನಗೆ ಪೂಜ್ಯ ಸ್ಥಾನ ಲಭಿಸುವಂತಾಗಲಿ ಎಂದು ವರ ನೀಡಿದನು. ಅನೇಕ ಧಾರ್ಮಿಕ ಗ್ರಂಥಗಳು ಮತ್ತು ಪುರಾಣಗಳಿಂದ ತಿಳಿದು ಬರುತ್ತದೆ. ಎಲ್ಲಿ ಶಕ್ತಿ ದೇವತೆಗಳ ದೇವಾಲಯವಿರುತ್ತದೋ ಅಲ್ಲೆಲ್ಲ ಬೇವಿನ ಮರಗಳು ಇದ್ದೇ ಇರುತ್ತವೆ. ಕೆಲವು ಕಡೆ ಬೇವಿನ ಮರದಲ್ಲಿ ಶ್ರೀ ಲಕ್ಷ್ಮೀದೇವಿಯು ವಾಸಿಸುತ್ತಾಳೆಂದು ಬೇವಿನ ಮರಕ್ಕೆ ಸೀರೆಯುಡಿಸಿ ಸರ್ವಾಲಂಕಾರವನ್ನು ಮಾಡಿ ಭಯಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ 5 ಜನ ಮುತ್ತೈದೆಯರಿಗೆ ಬಾಗಿನವನ್ನು ನೀಡಿದರೆ ಅವರಿಗೆ ಧನ ಕನಕ ವಸ್ತು ವಾಹನಾದಿಗಳು ಲಭಿಸುತ್ತವೆ ಎಂದು ಪುರಾಣ ಪುಣ್ಯಕಥೆಗಳಿಂದ ತಿಳಿದು ಬರುತ್ತದೆ. ಬೇವಿನ ಅಂಗಗಳಾದ ಬೇರು, ತೊಗಟೆ, ಚಕ್ಕೆ, ಎಲೆ, ಹೂವು, ಕಾಯಿ, ಹಣ್ಣು ಎಲ್ಲವುಗಳಲ್ಲಿ ಔಷಧೀಯ ಗುಣವಿರುತ್ತವೆ. ಹಿಂದೂ ಸಂಪ್ರದಾಯದಲ್ಲಿ ಆಚರಿಸುವ ಯುಗಾದಿಯಂದು ಎಲ್ಲರ ಮನೆಗಳಲ್ಲಿ ಎಲ್ಲರೂ ಬೇವು ಬೆಲ್ಲವನ್ನು ಸೇವಿಸುತ್ತಾರೆ. ಈ ಪದ್ಧತಿ ಹಿಂದಿನ ಕಾಲದಿಂದ ನಡೆದು ಬಂದಿದೆ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಶತಾಯುಷು ಸದೃಢ ದೇಹಾರೋಗ್ಯ ಸಕಲ ಐಶ್ವರ್ಯ ಪ್ರಾಪ್ತಿ ಹಾಗೂ ಸಕಲ ಅರಿಷ್ಟಗಳ ನಿವಾರಣೆಗಾಗಿ ಬೇವು ಬೆಲ್ಲ ಸೇವಿಸುತ್ತಿದ್ದೇನೆ ಎಂದು ಹೇಳಿಕೊಳ್ಳುತ್ತಾ ಬೇವು ಬೆಲ್ಲವನ್ನು ಸೇವಿಸಬೇಕು. ಏ ನಿಂಬ,
ನೀನು ಸೂರ್ಯನ ಆಶ್ರಯ ಸ್ಥಾನವಾಗಿರುವೆ. ನಿನ್ನ ಭಕ್ಷಿಸುವುದರಿಂದ ನನ್ನ ಸಕಲ ರೋಗ ವ್ಯಾಧಿ ನಷ್ಟವಾಗಿ ನಾನು ಆರೋಗ್ಯವಂತನಾಗುವಂತೆ ಮಾಡು ಎಂದು ಪ್ರಾರ್ಥಿಸುತ್ತಾ ನಿಂಬವನ್ನು ಸವಿಯಬೇಕು. ನಿಂಬವು ಯಾವ ಯಾವ ರೋಗಗಳನ್ನು ನಿವಾರಣೆ ಮಾಡುತ್ತದೆ? ಮಹಾ ಕುಷ್ಠರೋಗ, ತ್ರಿದೋಷಗಳಾದ ವಾತ, ಪಿತ್ತ, ಕಫ, ಮೂಲವ್ಯಾಧಿ, ಜಂತು ಗುಲ್ಮಾದಿ ತೊಂದರೆ, ಕೆಮ್ಮು, ಪ್ರಮೇಹ, ಮಲ, ಮೂತ್ರ, ಲೈಂಗಿಕ ವಿನಾಶ, ದಂತ, ದೇಹ ದುರ್ಗಂಧ, ಸ್ತ್ರೀಯರ ಅನಿಮಿಯತ, ಮಾನಸಿಕವನ್ನು ಸರಿಪಡಿಸುತ್ತದೆ. ಮಿದುಳಿಗೆ ಅಪಾರ ಶಕ್ತಿ ನೀಡುತ್ತದೆ. ರಕ್ತ ಶುದ್ಧಿ ಮಾಡುತ್ತದೆ. ಗಾಯಗಳಲ್ಲಿ ಹುಳುಗಳು ಇದ್ದರೆ ನಾಶ ಮಾಡುತ್ತದೆ. ಬೇವಿನ ಎಣ್ಣೆಯಿಂದ ಚರ್ಮರೋಗ ವಾಸಿಯಾಗುತ್ತದೆ. ಬೆಳಗ್ಗೆ ಬೇವಿನ ಕಡ್ಡಿಯಿಂದ ದಂತಮಜ್ಜನ ಮಾಡಿದರೆ ದಂತಗಳು ಸದೃಢವಾಗುತ್ತವೆ. ಬೇವಿನ ಚಿಗುರೆಲೆಗಳು ನೇತ್ರ ರೋಗಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ನಿಂಬವನ್ನು ಸೌಂದರ್ಯವರ್ಧಕ ಮತ್ತು ಟೂತ್ಪೇಸ್ಟ್ಗಳಲ್ಲಿಯೂ ಮಧುಮೇಹಕ್ಕೆ ಬೇವಿನ ಎಲೆ, ಚಕ್ಕೆಯ ಕಷಾಯ ಇವುಗಳನ್ನು ನಿಯಮಿತವಾಗಿ ತೆಗೆದುಕೊಂಡರೆ ಮಧುಮೇಹವು ಸಂಪೂರ್ಣವಾಗಿ ಗುಣವಾಗುತ್ತದೆ. ಬೇವು ಅಮೃತಕ್ಕೆ ಸಮಾನವಾಗಿ ಮನುಕುಲಕ್ಕೆ ಸರ್ವ ರೀತಿಯಿಂದಲೂ ಉಪಕಾರಿಯಾಗಿದೆ. ಇದೇ ಥರದ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.